ಪ್ರಭು ನೀನು, ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಅಣ್ಣ, ಭೀಮಾರ್ಜುನರ ಸೇಡಿನ ಜ್ವಾಲೆಯು ಆರಲೇಬೇಕು. ತಂಗಿ ದುರ್ಬೇದ ನರೇಂದ್ರ ನಂದಿನಿಯ ಕಣ್ಣೀರ ಕಾಲುವೆಯು ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಭೆ ಆಗಬಹುದು ಪರಮಾತ್ಮ. ಅಣ್ಣ, ಧರ್ಮ ಮಾಡಿಕೊಂಡು ಬರಲು ಹೊರಟಿರುವೆಯ. ಎಷ್ಟೇ ಆದರೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟಿಸುವ ಭಾರವು ನಿಮ್ಮದಲ್ಲವೇ ಅಣ್ಣ? ಹೌದು ತಂಗಿ. ಸಹೋದರಿ ತಂಗ, ಸಹೋದರಿ ತಂಗಿ, ನಾನು ಸರ್ವ ಪ್ರಕಾರದಿಂದಲೂ ದುರ್ಯೋಧನನ ಸಭೆಗೆ ಹೋಗಿ ಆತನ ಕೋಪವನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ಆದರೆ ನಿನ್ನ ಪತಿಗಳಾದ ಭೀಮಾರ್ಜುನರನ್ನು ತಿದ್ದುಕೊಳ್ಳುವ ಭಾರವು ನಿನ್ನದಾಗಿರುವುದು ತಂಗಿ. ಹಾಗೆ ಆಗಲಿ ಅಣ್ಣ. ನಾನಿನ್ನು ಹೋಗಿ ಬರಲೇ? ಹಾಗೆ ಆಗಲಿ.
ಅಗಣಿತ ಗುಣನೇ ನಿನ್ನ ಸಮಾನಾರೋ ಅಗಣಿತ ಗುಣನೇ ನಿನ್ನ ಸಮಾನಾರೋ ಭೂಲೋಕ ವಂದಿತನೇ ನಿನ್ನ ಸಮಾನಾರೋ ಸಮಾನಾರೋ ದೇವಾ ಕರುಣೆಯ ದೋರಲು ಬಾಲೆಯ ನಿನ್ನ ಭಕ್ತರ ಮೊರೆಯ ಆಲಿಸದೆ ಪರಮಾತ್ಮ ಭಕ್ತರ ಮೊರೆಯ ಆಲಿಸದೆ ದೇವಾ ಭಕ್ತರ ಮರೆಯ ಆಲಿಸದೆ ಪರಮಾತ್ಮ ಭಕ್ತರ ಮೊರೆಯ ಆಲಿಸದೆ ದೇವಾ ಪರಮಾತ್ಮ ಭಕ್ತರ ಮೊರೆಯ ಆಲಿಸದೆ ಪರಮಾತ್ಮ ಭಕ್ತರ ಮೊರೆಯ ಆಲಿಸದೆ ದೇವಾ
ಫಲವು ವಿಶೇಷವಾಗಿದೆ. ಎಂದಿಗೆ ಭಗವಂತನು ನನ್ನ ತಲೆಯ ಮೇಲೆ ತನ್ನ ಅಭಯ ಹಸ್ತವನ್ನು ನೀಡುವನು? ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪವನ್ನಾಚರಿಸಿ ಬಳಲುತ್ತಿರುವರು? ಯಾವಾತನು ಸಕಲ ಜೀವಿಗಳಿಗೆ ಆಧಾರನು, ಸಮಸ್ತಕ್ಕೂ ಕರ್ತನು? ಅಂತಹ ಕರುಣಾನಿಧಿಯು ದುರ್ಯೋಧನ ಸಭೆಗೆ ಹೋಗುತ್ತಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ? ಹಾ ಪರಮಾತ್ಮ, ನಿಮ್ಮ ದರ್ಶನ ಭಾಗ್ಯ ಪಡೆಯುವ ತನಕ ಈ ಸ್ವಲ್ಪ ಕ್ಷೀರದಿಂದ ನನ್ನ ಪ್ರಾಣವನ್ನು ಉದ್ಧರಿಸಿಕೊಳ್ಳುವೆನು. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ಮರೆ ಕೇಳಿ ಬಾರಯ್ಯ ಭಕ್ತರ ಮರೆ ಆಲಿಸಿ ಚೌರಿ. ಮರೆ ಕೇಳಿ ಬಾರಯ್ಯ ಭಕ್ತರ ಮರೆ ಆಲಿಸಿ ಚೌರಿ. ಮರೆ ಕೇಳಿ ಬಾರಯ್ಯ ಪರಮಾತ್ಮ. ಲೋಲ ಪಾರಿಜಮಾಲ ರುಕ್ಮಿಣಿ ಲೋಲ ಪಾರಿಜಮಾಲ ವರಗುಣಶೀಲ ವಸುದೇವ ಬಾಲ. ವರಗುಣಶೀಲ ವಸುದೇವ ಬಾಲ ಬಂದಿಹಲಹುದೇ ನಿನ್ನಯ ಲೀಲಾ. ಪರಮಾತ್ಮ ಭಕ್ತರ ಮರೆ ಹಾಲಿಸಿ ಚೌರಿ. ಮರೆ ಕೇಳಿ ನೀ ಬಾರೆಯ, ಮರೆ ಕೇಳಿ ನೀ ಬಾರೆಯ, ಮರೆ ಕೇಳಿ ನೀ ಬಾರೆಯ, ಮರೆ ಕೇಳಿ ನೀ ಬಾರೆಯ. ಪರಮಾತ್ಮ, ಈ ದೀನದ ಮೇಲೆ ಭಕ್ತ ಶಿರೋಮಣಿ ವಿದುರ ಕುಶಲವೇ? ಹಾ ಪರಮಾತ್ಮ, ಈ ದೀನದ ಮೇಲೆ ದಯ ತೋರಿ
ಹಿಂದಿಗೆ ದರ್ಶನವನ್ನು ಕೊಟ್ಟೆಯ ಪರಮಾತ್ಮ. ನಿಮ್ಮ ಪಾದ ಸ್ಪರ್ಶದಿಂದ ನನ್ನ ಕುಟೀರವೆಲ್ಲವೂ ಪಾವನವಾಯಿತು ಪರಮಾತ್ಮ. ಪರಮಾತ್ಮ ವಿದುರ ಇದು ಪರಮಾತ್ಮ ಪ್ರಥಮ ವಂದನವಯ್ಯ ಪರಮ ಪುರುಷ. ಶತವಂದನವಯ್ಯ ದಶರಥ ರಾಮನಂ ಪೋಲ್ವ. ಶತವಂದನವಯ್ಯ ಶತಪತ್ರ ದಳ ನೇತ್ರ ಕೃಷ್ಣ. ಸಹಸ್ರವಂದನವಯ್ಯ ಸರಸಿ ಜಾಕ್ಷ. ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ. ಕೋಟಿ ವಂದನವಯ್ಯ ಕೋವಿಲದ ರಸ ಕೃಷ್ಣ. ಮುಕ್ಕೋಟಿ ವಂದನವಯ್ಯ ಮುಚುಕುಂದ ವರದ. ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ. ನಮಸ್ತೆ ನಮಃ. ಪರಮಾತ್ಮ ವಿದುರ ಬೆಳಗಿನ ರಾಮನ ಮಂದಿರದಲ್ಲಿ, ಬೆಳಗಿನ ರಾಮನ ಮಂದಿರದಲ್ಲಿ, ಅದಕ್ಕೆ ಅಂಧಕಾರ ಮನದಿ. ಪರಮಾತ್ಮ ವಿದುರ ಅದಕ್ಕೆ ಅಂಧಕಾರ ಮನದಿ, ಬೆಳಗಿನ ರಾಮನ ಮಂದಿರದಲ್ಲಿ. ಪರಮಾತ್ಮ ವಿದುರ ಪಾಲಗಾಡಲು ಇಲ್ಲಿಂದಾಡಿದ ಕೋಲಲೋಚನೆಯೇ ಬಂದೆಯ. ಪರಮಾತ್ಮ ವಿದುರ ಪಾಲಗಾಡಲು ಇಲ್ಲಿಂದಾಡಿದ ಕೋಲಲೋಚನೆಯೇ ಬಂದೆಯ. ಪರಮಾತ್ಮ ವಿದುರ ಜಗಲೋಸಿದೆಯಾದೈ ಜಗನ್ನ ಕಂಡನು ಅರಿಯೇ. ಕಲೋಸಿದೆಯಾದೈ ಜಗನ್ನ ಕಂಡನು ಅರಿಯೇ. ಪರಮಾತ್ಮ ಕಲೋಸಿದೆಯಾದೈ ಜಗನ್ನ ಕಂಡನು ಅರಿಯೇ. ಪರಮಾತ್ಮ ವಿದುರ ಕರಿಯ ಮರ ಕೇಳಿ ಅದ್ಭುತ ಒಂದು ಮಗನನ್ನು ಕರೆಯಲು ಬಿಡಿಸಿದೆಯ. ಕರಿಯ ಮರ ಕೇಳಿ ಅದ್ಭುತ ಒಂದು ಮಗನನ್ನು ಕರೆಯಲು ಬಿಡಿಸಿದೆಯ. ಹರಿಯ ಗುಣ ರೂಪದ ನಿನ್ನ ಹರಿಯ ಗುಣ ರೂಪದ ನಿನ್ನ ಚರಣವನ್ನು ಮನದೊಳಗೆ ಬಡಿಸಿದೆಯ.
ಇದರ ಪರಮಾತ್ಮ. ನಿನ್ನ ಕೊಂಡಾಟವೂ ಆಗಿರಲಿ, ನಾನು ಬಾರ್ಗಾಯಸದಿಂದ ಬಾಳಲಾಗಿ ಬಳಲಿ ಬಂದಿರುವೆನು. ತಿನ್ನಲು ಏನಾದರೂ ಆಹಾರವನ್ನು ಕೊಡುವಿರಾ? ಪರಮಾತ್ಮ, ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಚರಾಚರ ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವ ತಮಗೆ ಈ ಅಣುಸ್ವರೂಪಿಯಾದ ನನ್ನಲ್ಲಿ ಏನು ತಾನೇ ಇರುವುದು ಪರಮಾತ್ಮ? ಇದರ ನಾನೇನೋ ಕಾರ್ಯಾರ್ಥವಾಗಿ ದುರ್ಯೋಧನನ ಸಭೆಗೆ ಹೋಗುತ್ತಿರುವಾಗ ಭಕ್ತಿ ಎಂಬ ಪಾಶವು ನನ್ನನ್ನು ಅಡ್ಡಲಾಗಿ ಬಂದು ಇಲ್ಲಿವರೆಗೂ ಸೆಳೆದು ತಂದಿರುವನು. ನೀನೇನು ಸಾಮಾನ್ಯನ ವಿದುರ? ಪರಮಾತ್ಮ, ಪಟಾಕಿಯೋ ಪಟ್ಟಗಿರೋ ಮಗಿನೋ ಪಟಾಕಿಯೋ ಪಟ್ಟಗಿರೋ ಮಗಿನೋ ಬಲ್ಲೆ ನಿನ್ನಯ್ಯ ಮನವ, ಬಿಡು ಬಿಡು ಬಲ್ಲೆ ನಿನ್ನಯ್ಯ ಮನವ. ಬಾಕಿಯ ಪಾದನೆ ಬಾಕಿಯ ಪಾದನೆ ಯಾನು ಮನ ಈಗಲೇ ಬಾರುದೋ ಯಾತ ಪೋದನು ಮನ ಈಗಲೇ ಬಾರುದೋ ಚತನೆಂದರಿಸಿದ ಒಳ್ಳೆ ನಿನ್ನಯ ಮನವ, ಬಿಡು ಬಿಡು ಒಳ್ಳೆ ನಿನ್ನಯ ಮನವ. ಪರಮಾತ್ಮ, ಸತತವು ನನ್ನನ್ನೇ ಜ್ಞಾನಿಸುತ್ತಾ ಅನೇಕ ಭೋಗ ವಸ್ತುಗಳನ್ನೆಲ್ಲ ತೊರೆದು ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನೇನು ಅರಿಯರೇವಿದ್ರ? ನನಗೆ ಬಹಳ ಹಸಿವಾಗುತ್ತಿರುವುದು, ಏನಾದರೂ ಆಹಾರವನ್ನು ಕೊಡುವಿದ್ರ? ಪರಮಾತ್ಮ, ನನ್ನಲ್ಲಿ ಗೋಮಾತೆಯು ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವ. ಏನು ಗೋಮಾತೆಯ ಕ್ಷೀರವೇ ನನಗೆ ಅತ್ಯಂತ ಪ್ರಿಯವಾದ ಆಹಾರವೇ ಅದು. ಹಿಂದೆ ಕುಚೇಲನು ಬಹುಭಕ್ತಿಯಿಂದ ತಂದಿಟ್ಟಿದ್ದ ಅವಲಕ್ಕಿಯ ಸಾರವು ಈಗಲೂ ಸವಿದಂತಿದೆ. ಹಿಂದೆ ಶಬರಿಯು ಭಕ್ತಳಾದ ಶಬರಿಯು ಮರದಿಂದ ಮರಕ್ಕೆ ತಿರುಗಿ ಕಚ್ಚಿ ನೋಡಿ ಆರಿಸಿ ತಂದಿಟ್ಟಿದ್ದ ಹಣ್ಣಿನ ರುಚಿಯು ಈಗಲೂ ಸವಿದಂತಿದೆ. ಅದೆಲ್ಲಕ್ಕಿಂತ ಅತ್ಯಂತವಾದ ಪ್ರಿಯಾರವೇ ನಿನ್ನಲ್ಲಿರುವ ಕ್ಷೀರವು. ಎಲ್ಲಿ? ಅದನ್ನೇ ತೆಗೆದುಕೊಂಡು ಬಾ. ಏಕೆ ವಿದುರ, ಏಕೆ ಈ ರೀತಿಯಾಗಿ ತವಕ ಪಡುತ್ತಿರುವೆ? ಏನೆಂದು ಹೇಳಿದಿ ಪರಮಾತ್ಮ? ಹಿದ್ದ ಕ್ಷೀರವನ್ನು ಈಗ ತಾನೇ ತಮಗರ್ಪಿಸಿ ಪ್ರಸಾದ ರೂಪವಾಗಿ ನಾನೇ ಪಾನ ಮಾಡಿಬಿಟ್ಟೆ ದೇವ. ಏನು ನನಗರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರ ಇರಲೇಬೇಕಲ್ಲವೇ? ಎಲ್ಲಿ? ಅದನ್ನೇ ತೆಗೆದುಕೊಂಡು ಬಾ. ಪರಮಾತ್ಮ, ಇದು ಸ್ವೀಕರಿಸಿ ಪರಮಾತ್ಮ. ನೋಡಿದೆ ವಿದುರ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆ ಅಲ್ಲ. ಎಂಥ ಸುಳ್ಳುಗಾರನಯ್ಯ ನೀನು. ಪರಮಾತ್ಮ, ಈ ಸ್ವಲ್ಪ ಕ್ಷೀರದಿಂದ ತಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವುದಿಲ್ಲವಲ್ಲ ದೇವ. ಏಕೆ ನೆನೆಯುವುದಿಲ್ಲ? ನೋಡುತ್ತಿರು.
ಮನದಲ್ಲಿ ಕ್ಷೀರ ಸಾಗರವನ್ನೇ ತುಂಬಿಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ, ಅಲ್ಲಿ ನೋಡು. ಹಾ ಹಾ ಪರಮಾತ್ಮ, ಧನ್ಯನಾದನು ಪರಮಾತ್ಮ, ಧನ್ಯನಾದನು ಪರಮಾತ್ಮ. ಪರಮಾತ್ಮ ಬ್ರಹ್ಮಾಂಡಾದೇಶಂ ಭೂಮಿಯೋ ಭಕ್ತಜನ ಸಪ್ತಾಜಿ ಮುನಿ ವಂದಿತ ದಾನವ ಕುಲ ವಿನಾಶಿತ ಪರಮಾತ್ಮ ದಾನವ ಕುಲ ವಿನಾಶಿತಂ. ಸಾಗರ ಸೇನ ಪರಮಾತ್ಮ, ನನ್ನನ್ನು ಕೃತಾರ್ಥನಾಗಿ ಮಾಡಿದೆ ದೇವ. ಪರಮಾತ್ಮ, ನಿನ್ನನ್ನು ಪಡೆದ ವಸುದೇವ ದೇವಕಿಯರೇ ಧನ್ಯರು ಪರಮಾತ್ಮ, ಧನ್ಯರು. ವಿದುರ, ಪರಮಾತ್ಮ, ನಾನಿಂದು ಪಾಂಡವರ ರಾಯಭಾರಿಯಾಗಿ ದುರ್ಯೋಧನನ ಆಸ್ಥಾನಕ್ಕೆ ಹೋಗುವೆನು. ಪರಮಾತ್ಮ, ಪಾಂಡವರಿಗೆ ದೂತತ್ವವನ್ನು ವಹಿಸಿ
ಭಕ್ತ ರಕ್ಷಕನೆಂಬ ಬಿರುದನ್ನು ಪರಿಪಾಲಿಸುತ್ತಿರುವೆ. ಪರಮಾತ್ಮ ಪರಮಾತ್ಮ ನಿನ್ನನ್ನು ಎಷ್ಟು ಕೊಂಡಾಡಿದರೂ ಸಾಲದು ಪರಮಾತ್ಮ, ಸಾಲದು ಪರಮಾತ್ಮ. ಆ ಪಾಂಡವರನ್ನು ರಕ್ಷಿಸುವ ಭಾರ ತಮ್ಮದೇ ಆಗಿರುವುದು ಪರಮಾತ್ಮ, ತಮ್ಮದೇ ಆಗಿರುವುದು. ವಿದುರ, ಪರಮಾತ್ಮ, ನನ್ನ ಸೋದರತ್ತೆಯಾದ ಕುಂತಿ ದೇವಿಯ ಒಡನೆ ಅತಿ ರಾಶ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ದುರ್ಯೋಧನನ ಆಸ್ಥಾನಕ್ಕೆ ಹೋಗುವೆನು. ನೀನೂ ಸಹ ಅಲ್ಲಿಗೆ ಬಾ. ಹಿಂದೆಂದೂ ನಡೆಯದ ವಿಚಿತ್ರವಾದ ಪ್ರಸಂಗವು ನಡೆಯುವುದು, ನೀನೂ ಸಹ ನೋಡುವೆಂತೆ. ಪರಮಾತ್ಮ, ತಮ್ಮಪ್ಪಣೆಯಂತೆ ನಾನು ಸಹ ದುರ್ಯೋಧನ ಸಭೆಗೆ ಬರುವೆನು ಪರಮಾತ್ಮ. ಪರಮಾತ್ಮ ಪರಮಾತ್ಮ ಜಗದ ಜೀವನದ ಆಡಿಸಿ ಕೋಣಿಸಿ ಮಾಯಯ ತಾಣಿಸಿ, ಆಡಿಸಿ ಕೋಣಿಸಿ ಮಾಯಯ ತಾಣಿಸಿ, ಮನ ಮನೋಹರನೆ ಸದಾ ಜಗದ. ಗೋಚರನೆ ನಿರ್ಮಲಾತ್ಮಕ ನಿನ್ನ ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ಮಲ್ಲವರೆಲ್ಲ ಜಗದ ಜೀವರಳು ಮಲ್ಲವರೆಲ್ಲ ಜಗದ ಜೀವರಳು भगवान के ಜನ್ಮದಾತರನ್ನು ನನ್ನ 99 ಮಂದಿ ಸಹೋದರರನ್ನು ಅಂತ್ಯಕ್ರಿಯೆ ಪುಣ್ಯಸ್ಥಳ ಇದೆ ಇದೆ. ಅಪ್ಪಾಜಿ ಅಪ್ಪಾಜಿ, ಈ ಸೋಮರಾಜ ಸಂಜಾಯಿಯನ್ನು ಸ್ವೀಕರಿಸಿ. ಹಲೋ ಸೌಮ್ಯರಾಜ ಶಕುನಿ,
ಶಾಂತಿ. ಏನಾಯ್ತು ಆ ನಿನ್ನ ಪ್ರತಿಜ್ಞೆ? ಈ ಸೋಬಲ ರಾಜ ಶಕ್ತಿಯ ಆಶ್ವಾಸನೆಯನ್ನು ಅಲ್ಲಗಳುತ್ತಿರುವ ಅರಮನೆಗಳ ಏನೀ ಕುವಕಂಠದ ಕರ್ಕಸ ಕೇಕೆ? ಏನೀ ಪ್ರಳಯಾಗ್ನಿ ಪ್ರಜಾನಿಗಳಿರುವ ಪ್ರಚಂಡ ತಾಂಡವ? ಅಖಂಡ ಭರತ ಖಂಡದ ಕುಕ್ಷಿಕತೆಯ ಪ್ರವೀಣ ಮೌತ್ತುರದ ಮಫ ನಿಪುಣ ಓ ನನ್ನ ಗಾಂಧಾರವಂಶ ಕ್ಷಯಕ್ಕೆ ಕಾರಣಕರ್ತನಾದ ದುರ್ನಿತ ದುರ್ಜಾತ ದುರ್ಯೋಧನನೇ ಕೇಳು. ಅಂದು ನನ್ನ ಎತ್ತಮರ ಸೋದರೆಂಬುದನ್ನೇ ಮರೆತು ದುರ್ಯೋಧನ, ನಿರಪರಾಧಿಗಳು ನನ್ನ ಗಾಂಧಾರಂಶದಾರ ನನ್ನನ್ನು, ನನ್ನ 99 ಮಂದಿ ಸಹೋದರರನ್ನು ನಿನ್ನ ಕಾರಾಗೃಹದಲ್ಲಿ ಇರಿಸಿ ನೀನು ನೀಡುತ್ತಿದ್ದ ಚಿತ್ರವೀಸ ಚೇಸಿಕೊಂಡರೆ ಹಬ್ಬ. ನನ್ನ ದೇಹವೇ ಕೈ ಕಾಲು ಕಬ್ಬಿಸಿರುವುದು. ನನ್ನೆದೆಯ 106 ಕೀಟಗಳು ನನ್ನನ್ನೇ ಮೋಸಗೊಳಿಸುತ್ತಿರುವುದು. ಅಂದು ನಮಗೆ ತಿನ್ನಲು ಕೇವಲ ಒಂದು ಹಿಡಿಯನ್ನ, ಒಂದೇ ಒಂದು ನೀರನ್ನು ಕೊಡುತ್ತಿದ್ದೇವಲ್ಲವೇ? ಅನ್ನ ಹಾವನ್ನು ನೀರು ನಮ್ಮಗಳಿಗೆ ಗೊತ್ತಿರಲಿಲ್ಲ. ಆಗ ನನ್ನ ಸಹೋದರರೆಲ್ಲ ಸಮ್ಮುಖವಾಗಿ ಸೇರಿ ನಿರ್ಧರಿಸಿ ಹಾವನ್ನವನ್ನು ನನಗಿತ್ತು ನನ್ನ ಶ್ವಾಸದಲ್ಲಿ ಉಸಿರು ಬರದಂತೆ ಮಾಡಿ ಅವರೆಲ್ಲರೂ ಹಸುವಿನಿಂದ ಆಸ್ಪತ್ರೆಯಿಂದ ನರಳಿ ಒಬ್ಬೊಬ್ಬರಾಗಿ ಆತರಾದರು. ದುರ್ಯೋಧನ, ಹೊಳಬೇಡಿರಿ ನನ್ನ ಹತಭಾಗ್ಯ ಸಹೋದರವೇ, ಹೊಳಬೇಡಿರಿ. ವಿಶ್ರಾಂತ ವಿಸ್ತಾರವಿಲ್ಲ. ಯಶೋ ವಿಶಾಲವಾದ ಭೂಮಂಡಲದ ಪೂರ್ತಿ ಪ್ರತಾಪ, ನಿತ್ಯ ಸತ್ಯ ಸಾಮರದ ಈ ಸತಕೋದರ ಶಕ್ತಿ ನಾನಾಗಿತ್ತನಾದ ನಾನು ನಿಷ್ಕ್ರಾಮ ನಿಸ್ಪೃಹ ಸಪಥವು ಸಂಗೀತ ಸರಾಗರಾದ ವಿಭೂತಿಯಾದ ಈ ಗಾಂಧಾರ ದೇಶದ ರಾಜಕುಮಾರನಾದ ನಾನು ಈ ಕ್ಷಣದಿಂದಲೇ ಕುಟಿಲ ಕುರುಕುಲದ ವಂಶವನ್ನು ಕುಟಿಲ ಕುಲದ ವಂಶವನ್ನು ನಿರ್ನಾಮ ಮಾಡುವೆನು. ನೋಡು ಸತ್ಯವೊಂದು ಪ್ರಮಾಣಿಸ್ತೇನೆ. ನಿಮ್ಮಗಳ ತುತ್ತನ್ನು ತಿಂದು ಇನ್ನು ಜೀವಂತವಾಗಿರುವ ಆ ದುರ್ಯೋಧನ ಕೊರಳಿಗೆ ಉಳಿದಾಕು ನಾಲ್ಕನೇ
ಹಗ್ಗ ಹಾಕಲೇ ಬಿಡುವೆನು. ದುರ್ಯೋಧನ, ಅಂದು ಉಳಿದ ಹಗ್ಗವನ್ನು ಹಾಕಲೇ ಬಿಡುವೆನು. ಅಂದು ನೀನು ನಮಗೆ ಮಾಡಿದ ಮೋಸವು ಇಂದಿಗೂ ಸಹ ನನ್ನ ಎದೆಯಲ್ಲಿ ದಗದಗನೆ ಹತ್ತಿ ಉರಿಯುತ್ತಿರುವುದು. ದಗದಗನೆತ್ತಿದೆ ಜಗದಲ್ಲೇ ದೈವತ್ತಿರುವುದು ಲೋಕಕ್ಕೆ ರಾಳ. ಜಗದಗನೆತ್ತಿದೆ ದೇಶದಲ್ಲಿ ಬಯಸುತ್ತಿರುವುದು ಲೋಕಕರಾಳ್. ಅರಳಿದ ದಾಹ ಎಲ್ಲೆಲ್ಲೋ ಉರುಳಿದೀಗ ಕುರುವಂತ. ಅರಳಿದ ದಾಹ ಎಲ್ಲೆಲ್ಲೋ ಉರುಳಿದೀಗ ಕುರುವಂತ. ದಗದಗನೆತ್ತಿದೆ ದೇಶದಲ್ಲಿ ಬಯಸುತ್ತಿರುವುದು ಲೋಕಕರಾಳ್. ಅರಳಿದ ದಾಹ ಎಲ್ಲೆಲ್ಲೋ ಉರುಳಿದೀಗ ಕುರುವಂತ. ದಗದಗನೆತ್ತಿ ದೋಚತ್ತಿರುವುದು ಲೋಕಕರಾಳ. ಸೋಲಿಸಿ ಅಮ್ಮನ ಕುರುಪತಿ ಹಸ್ತಿನವತಿಯ ಸೆರೆಯಿಟ್ಟನು ದುರ್ಯೋಧನ. ಸೋಲಿಸಿ ಅಮ್ಮನ ಕುರುಪತಿ ಹಸ್ತಿನವತಿಯ ಸೆರೆಯಲ್ಲಿ ಅಣ್ಣ ತಮ್ಮಂದಿರು ನೋರ್ವರು ನಮ್ಮ ಬದಗಿರುವುದು ಸರಮನೆ ಸಾವು. ಅಣ್ಣ ತಮ್ಮಂದಿರು ನೋರ್ವರು ನಮ್ಮ ಬದಗಿರುವುದು ಸರಮನೆ ಸಾವು. ದಗದಗನೆತ್ತಿದೆ ದೇಶದಲ್ಲಿ ಬಯಸುತ್ತಿರುವುದು ಲೋಕಕರಾಳ. ಒಬ್ಬ ಉಳಿದಿಯನೀಗ ತೀರಿಸಲನ್ನವ ಸಾಲವದೆ. ನೋರ್ವರಿಗೊಬ್ಬ ಉಳಿದಿಯನಿ ತೀರಿಸಲನ್ನವ ಸಾಲವ. ಎಮ್ಮರವಾಯಿತು ಎಂಬಯ ಚೇಡು, ಎಮ್ಮರವಾಯಿತು ಎಂಬಯ ಚೇಡು, ಮಚಾಣವಾಯಿತು ಕೌರವದು. ಎಮ್ಮರವಾಯಿತು ಎಂಬಯ ಮಚಾಣವಾಯಿತು ಕೌರವದು. ದಗದಗನೆತ್ತಿ ಲೋಕಕರಾಳ. ದುರ್ವಿಧಿಯಿಂದ ಅಟ್ಟಾಸ ಮೆರೆಯುತ್ತಿರುವ ದುರ್ಯೋಧನ ಕೇಳು. ನಾನು ನಿನ್ನಂತೆ ಸಹ 99 ಸಹೋದರನೊಳಗೊಂಡು ವ್ಯಾಪಾದಿ ಚಕ್ರವನ್ನು ಸ್ಥಾಪಿಸಿ ಸಮಸ್ತ ಸಾಮರ್ಥ್ಯದಿಂದ ರಾಜರೊಳಗೊಂಡು ಸಿಂಹಾಸನವನ್ನೇರಿ ಶಕುನಿಯವರಿಗೆ ಜಯವಾಗಲಿ, ಶಕುನಿಯವರಿಗೆ ಜಯವಾಗಲಿ. ಆದರೂ ಚಿಂತೆ ಇಲ್ಲ. ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾದರೂ ಸುಯೋಧನ, ಗಾಳಿ ಗೋಪುರವಾದರೂ ನಿನ್ಕೊಂಡು ಮುಳ್ಳಿನಿಂದಲೇ ತೆಗೆಯುವೆನು. ವಜ್ರವನ್ನು ವಜ್ರದಿಂದಲೇ ನಾಶ ಮಾಡಿ ನಿನ್ನಂಥ ಮೋಸಗಾರನನ್ನು ಮೋಸದಿಂದಲೇ ನಾಶಗೊಳಿಸು ಎಂಬ ಹಿರಿಯರ ನಾಡು ನುಡಿದಂತೆ ನಿನ್ನನ್ನು ನಿನ್ನ 99 ಮಂದಿ ಸಹೋದರರನ್ನು ಅಡಿಗಳಿಗೂ ಅಡ್ಡ ಎಳೆದು ಅಡ್ಡ ದಾರಿಯಲ್ಲೇ ನಡೆಸುವನು. ದುರ್ಯೋಧನ, ಪಾಂಡವರ ದುರ್ಯೋಧನ, ನಿನ್ನನ್ನು ನಿನ್ನ 99 ಮಂದಿ ಸಹೋದರರನ್ನು ಹಸ್ತಿನಾವತಿಯ ರಕ್ತದ ಕೋಣೆಯಲ್ಲಿ ಮುಳುಗುವಂತೆ ಮಾಡುವೆನು. ಈ ಶಕುನಿಯಿಂದ ಆಗೋ ಹಿಂಸೆಯು ಆ ನಿನ್ನ ನರಕದ ಹಿಂಸೆಗಿಂತ ಅತಿ ಭಯಂಕರವಾಗಿದೆ. ರಾಜ್ಯದಲ್ಲಿ
ರಾಜ್ಯದಲ್ಲಿ ಅಶಾಂತವಾದ ಬಿರುಗಾಳಿ ನೆಬ್ಬಿಸಿ ನಿನ್ನನ್ನು ನಿನ್ನ 99 ಮಂದಿ ಸಹೋದರರನ್ನು ನಾಶ ಮಾಡದ ಹೊರತಾಗಿ ಈ ಶಕನಿಗೆ ಎಲ್ಲಿ ಪರಮಾನಂದ ಆನಂದ. ತಾಯ ಕಣ್ಣೀರನ್ನು ತೊಯ್ದು ಹಿರಿಯ ಪುತ್ರನ ದಯಿಸಿ ನಿನ್ನನ್ನು ನಿನ್ನ 99 ಮಂದಿ ಸಹೋದರರನ್ನು ಅಡ್ಡದಾರಿ ಹೇಳು ನರಕದ ಮಾರ್ಗವನ್ನೇ ತೋರಿಸುವನು, ನರಕದ ಮಾರ್ಗವನ್ನೇ ತೋರಿಸುವನು ನಿನಗೆ. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ ಅಲ್ಲವಯ್ಯ. ನಿನ್ನ ಶತ್ರುಗಳಾದ ಪಾಂಡವರಷ್ಟರನ್ನಲ್ಲಿ ನಿನ್ನ ಆಗಮನವಾಯಿತು ಅಂದರೆ ಹೋದ ಕಾರ್ಯವೇನಾಯಿತು? ಮಾವ, ನಾನು ಮಾಡಿದ ಕಾರ್ಯವು ಯುಕ್ತವಾಯಿತೋ ಅಥವಾ ವಿರುದ್ಧವಾಯಿತೋ? ಚಿಂತೆ ಏಕೆ ಗುರುರಾಜ? ಜಯಕೃತ ಕುಟುಂಬದ ವರಿಮಾನಿಗಳು ಸೈನ್ಯ ಸಮೇತರೆಂದು ಹೊರಟರೆಂದು ದೂತನು ಆಹ್ವಾನವನ್ನು ತಂದನಲ್ಲವೇ? ದೂತನ ವಿಚಾರ ಈ ದಾತನಿಗೆ ಏಕೆ ಮಾವ? ಈ ದುರ್ಯೋಧನನ್ನು ಅಸಹಾಯ ಶೂರನೆಂದು ತಿಳಿ 12 ತೋಳ್ಬಲಗಳಿಂದ ಸಮಸ್ತ ಪಾಂಡವರ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಗಾದಿ ಹಿಂಸೆ ದ್ವೈತ ಕಲಹ ನನಗೆ ಉಚಿತವೇ ಮಾವ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ಅವನ ಮಾತನ್ನು ಅಂದೇ ನಿರಾಕರಿಸಿ ಬಂದೆನೋ. ಚಿಂತೆ ಏಕೆ ಗುರುರಾಜ? ಚಿಂತೆ ಏಕೆ ಗುರುರಾಜ? ಕೃಷ್ಣ ಛತ್ರೆ ಜಾತ ಪರಮವೀರ, ಅವನ ಮಾತು ಪರಿಗಣಿಸಬೇಡ, ಬಿಡುತ್ತಿ ಹೋದನ. ಹಸ್ತಿನಾವತಿಗೆ ಬಂದಿರುವಂತೆ ನಾಳಿನ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತೆ. ಶಾಂತಿ ಸಂಧಾನ ಏನು ಸಹೋದರ? ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೆ. ಹಸ್ತಿನಾವತಿಯು ಪಾವನವಾಯಿತು. ನಡೆ ಸಹೋದರ, ಅತಿಥಿ ಸತ್ಕಾರವನ್ನು ಸಿದ್ಧಪಡಿಸೋ. ಅತಿಥಿ ಕರೆತರೋಣ. ಅಗ್ರಜ ಸಹೋದರ, ಅಗ್ರಜ ನಿಮಿತ್ತನಕ್ಕೆ ಯದು ನಂದನೋ, ಅಗ್ರಜ ನಿಮಿತ್ತನಕ್ಕೆ ಯದು ನಂದನೋ, ದರಿದ್ರೋಲಿತ ವಿದುರ ಗೆಳೆಯನಂ ಸಂಧಿಸಲ್ ಹೋಗಿರ್ಪನೈ ಕುಟೀರಕ್ಕೆ ಹೋಗಿರ್ಪನೈ ಸೈಕಲ ಸದಳವು ಎನಗೆ ಅಗ್ರಜ. ಅಗ್ರಜ, ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ಸ್ವೀಕರಿಸುವಂತೆ ಕಾಣುತ್ತಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ಮನೆಯನ್ನು ಎಷ್ಟೊಂದು ಹೇಳದ ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯ ಭಕ್ತರ ಪರಾಧೀನನು.
ಸತ್ಕಾರವನ್ನು ಸ್ವೀಕರಿಸಿ ಸ್ವೀಕರಿಸಿ ಅವಳು ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ ನಡೆ ಸಹೋದರ. ಆಗಲೂ ರಾಯಭಾರಿಯಾಗಿ ಬಂದವನು ರಾಜ ಮರ್ಯಾದೆಯನ್ನು ಧಿಕ್ಕರಿಸುವುದು ಅಪಮಾನಕರ. ದುರಾತ್ಮರಾದ ದೋಷಿಗಳ ಮನಸ್ಸುಗಳ ದುರಾತ್ಮರಾದ ದೋಷಿಗಳ ಮನಸ್ಸುಗಳ ಕಣ್ಣನ್ನು ಸೇರಿಸಿ ಕರೆದಿದೆ ಶಿವನ ಕಣ್ಣನ್ನು ಸೇರಿಸಿ ಕರೆದಿದೆ ಶಿವನ ಉತ್ಸಾಹವಾದ ಮರನ್ನು ಸುರವ ಕರೆದು ಬರೆದ ಒಂದು ನಿರವಾದ ಮರನ್ನು ಸುರವ ಕರೆದು ಬರೆದ ದುರಾತ್ಮರಾದ ದೋಷಿಗಳ ಪದಮುಗಳಿವೆ ವ್ಯಕ್ತಿಗಳ ಅಗ್ರಜ ಕುಲ ಜಲವೆಂಬ ಗದೆ ಹಿಡಿದ ಬಂದ ಆ ಗಂಡ ಭೀಮನ ರುಂಡವನ್ನು ಕಂಡಾಡಿ ಅವನ ಬಿಸಿ ರಕ್ತ ಪಾನ ಮಾಡದೆ ಬಿಡುವುದಿಲ್ಲ. ಸತ್ಕಾರವಂತೆ ಸತ್ಕಾರ. ನಾನು ಒಪ್ಪನು ಒಪ್ಪನು ಒಪ್ಪನು. ಸಹೋದರ ಅಭಿಮಾನಿಶಾಲಿಯಾದ ಈ ನನ್ನ ಸಹೋದರನನ್ನು ಸಮಾಧಾನ ನನಗೊಂದೊಂದು ಸಾರಿ ದುಸ್ಸಾಧ್ಯವೆನಿಸುವುದು. ನೋಡಿದೆ ಈ ನನ್ನ ತಮ್ಮನ ಕ್ರೋರಾಗ್ನಿ ಜ್ವಾಲೆಯ ಸ್ವರೂಪವನ್ನ ಮದಗಜಗಳು ಎಷ್ಟಿದ್ದರು ಈ ಸಿಂಹಕ್ಕೆ ಸರಿ ಸಾಟಿ ಮಾವ. ಅದಿರಲಿ ಮಾವ, ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಕೃಷ್ಣನಲ್ಲಿ ಶಾಂತಿ ಸಂಧಾನ. ನಿನಗೆಲ್ಲ ಭ್ರಾಂತಿ ದುರ್ಯೋಧನ. ಕೃಷ್ಣನು ನಿನ್ನ ಮನೆಗೆ ಬಂದವನಲ್ಲ. ಈ ನಮ್ಮ ಸಾರ್ವಭೌಮನ ವೈಭವವನ್ನು ದುಣಕರಿಸಿ ಆ ದಾಸಿಪುತ್ರ ಮುಡುಕಲು ಜೋಪಡೆಯಲ್ಲಿ ಆಶ್ರಯಿಸುತ್ತಿರುವನು. ಸಹಿಸಲಾಗದ ಅಪಮಾನ. ಈ ಅಪಮಾನವನ್ನು ಹೇಗೆ ಸರಿಸಿ ಸುಯೋಧನ? ಆವ ಕೃಷ್ಣನ ಮೇಲೆ ಇಷ್ಟೊಂದು ದ್ವೇಷ ಬೇಕೆ ಶಂಕರಿ? ಆ ಕೃಷ್ಣನಲ್ಲಿ ದ್ವೇಷನೆ. ಕೃಷ್ಣನು ಕಪಟಿ, ವಂಚಕ, ನಾರೀಶ್ವರ. ಭಾರತ ವಂಶದಲ್ಲಿಯೇ ನಿರ್ಮೂಲ ಮಾಡಲು ಅವತರಿಸಿದನು. ಭಗವಂತನಂದು ಯಾರು ಪೂಜಿಸುವರೋ ಅವರನ್ನು ಧ್ವಂಸ ಮಾಡಿಬಿಡುವನು. ಕಂಸ, ಶಿಶುಪಾಲ, ಜನಾಸಂದ್ರ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಉಗ್ರಸೇನ ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕೂರಿಸಿ ತನ್ನ ಸಹೋದರನು ಸೋಮಪಾನದಿಂದ ಸಮರ್ಪಣೆ ಮಾಡಿ ಕುರುಭೂಮಿ ರಾಜ್ಯ ಲಕ್ಷ್ಮಿಯನ್ನು ತನ್ನ ವಶಪಡ್ಡ. ಇಂಥವನಿಗೆ ಮನ್ನಡವೇ ಸುಯೋಧನ? ಇಂಥವನಿಗೆ ಮನ್ನಡವೇ? ಆವ ಹಾಗಾದರೆ ನನ್ನನ್ನು ದ್ವಾರಕೆಗೆ ಏಕೆ ಕಳಿಸಿದೆ? ನಂದ ಗೋಪಾಲನ ಮನೆಯ ಬಾಗಿಲಿನಲ್ಲಿ ಸಹಾಯ ಬೇಡುವುದು ನನಗೆ ಉಚಿತವಾದ ಕೆಲಸವೇ? ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಏನದು ನಿನ್ನ ಉದ್ದೇಶ? ಅವಳ ಸರ್ಪದಲ್ಲಿ ಕಿತ್ತ ಬಳಿಕ ಅದರೊಡನೆ ಚರ್ಚೆ ಮಾಡಬಹುದಾಗಿತ್ತಲ್ಲವೇ? ಕೃಷ್ಣನಿಂದ ವಿಜಯೋತ್ಸವ ಸೈನ್ಯವು ನಿನಗೆ ಎಷ್ಟು ಅವಶ್ಯಕತೆವಾಯಿತು. ಆದರೆ ನಿನ್ನ ಪಕ್ಷವನ್ನು ಬೇಡ ಎಂದು ನಿನ್ನ ಸಂಕೋಚವಾಗಿ ಯೋಚನೆ ಮಾಡುತ್ತಿರುವುದು. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನಿರಬಹುದು. ಅವನ ಮೇಲಿನ ಅಭಿಮಾನದಿಂದ ಆ ಪಾಂಡವರನ್ನು ಬೇಕಾಗುವುದಲ್ಲ. ಇದ್ಯಾವ ಸಂಕಟ? ಈ ಪಾಪ ಪುಣ್ಯವನ್ನು ಎಲ್ಲಿ ಕಲ್ತಿಸಿಯೋದನ? ಪಾಂಡವರ ಪಕ್ಷವನ್ನು ನೀನು ವಹಿಸಿದ್ದೆ. ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗಬೇಕು. ಅಲ್ಲವಯ್ಯ, ಪಗಡೆ ಆಟ ಆಡಿ ಸೋತಾಗಲೇ ಅವರ ರಾಜನ ಮೇಲಿನ ಹಕ್ಕು ನಷ್ಟವಾಯಿತು. ಪುನಃ ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಲಾದ ರಾಜಲಕ್ಷ್ಮಿಯನ್ನು ತನ್ನ ವ್ಯಾಸದಲ್ಲಿಟ್ಟು ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿರುವರು. ಮೇಲಿಂದ ಮೇಲೆ ದೆನ್ನ ವೃತ್ತಿ ಏಕೆ ಸುಯೋಧನ? ದೇಹಿ ವೃತ್ತಿ ಏಕೆ?
ಸರಿಯಾಗಿ ಹೇಳಿದೆ ಸೌಬಲ್ಯ ರಾಜ. ಯೋಧದವನ ತಾಗಿ ಪಾಂಡವರಿಗೆ ಪೂಜೆ ಮನೆ ಬರುವಷ್ಟು ಜಾಗವನ್ನು ಕೊಡುವುದಿಲ್ಲ. ಕೊಡಬಾರದು, ಕೊಡ ಬಾರಿಗೂ ಸಂಧಿಯ ನೆಪವನ್ನು ತೋರಿಸ್ತಿರುವ ಆ ಕೃಷ್ಣನಿಗೆ ಪಕ್ಕ ಪ್ರೇಷಿತ ಆಗಲೇಬೇಕು ಮಾವ, ಆಗಲೇಬೇಕು. ಈ ವಿಚಾರದಲ್ಲಿ ನನಗೊಂದು ಸಂದೇಹ ಇರುವುದು. ಏನದ ನಿನ್ನ ಸಲಹೆ? ಸಮಯ ಬಂದಾಗ ತಿಳಿಸುವೆ. ನೀನು ನಡಿ ದುರ್ಯೋಧನ. ಆಗಲಿ ಮಾವ, ಈ ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಎಂತಿದ್ದರು ಹೇಗಿದ್ದರು ಈ ದುರ್ಯೋಧನ ಛಲವಿದೆಯಲ್ಲ, ಅದು ಕಗ್ಗಲಿನಂತೆ ಅಚಲ, ಕಗ್ಗಲ್ಲಿನಂತೆ ಅಚಲ, ಕಗ್ಗಲ್ಲಿನಂತೆ. ನಡೆ ಕುರುಕುಲದ ರಣಕಲಿ, ನೀನಾಗುವೆ ರಣಬಲಿ. ಮುರಿಸುವೆ ನಿನ್ನ ತೊಡೆ. ಬೋರ್ಗರುವ ಬಿರುಗಾಳಿ ಸೇಡಿನ ಮಿಂಚಿನಂತೆ, ಆರ್ಭಟಿಸಿರುವ ಗುಡುಗು ಸಿಡಿಲಿನಂತೆ ನನ್ನ ಸಲಹೆಯನ್ನು ಕೇಳುತ್ತಿರು. ನಿನ್ನ ಕುಲದ ಬೇರನ್ನು ಕಿತ್ತು ಒಗೆಯುವೆ. ಈ ಶಕ್ನಿಯ ಮೂರಕ್ಷರ ಬಲ್ಲೆಯ ಮರಳೆ. ಶೋ ಎಂದರೆ ಶಕ್ತಿ ಪ್ರಧಾನರು, ಹೂ ಎಂದರೆ ಕುರುವಂಶವೇ ನಿರ್ನಾಮ, ನೀ ಎಂದರೆ ನಿನ್ನಿಂದಲೇ ನಿರ್ನಾಮ. ದುರ್ಯೋಧನ, ನಿಮ್ಮಪ್ಪನ ಮನೆಗೆ ಎಂದು ಕಾಲಿಟ್ಟನು, ಕಾಗೆಗುಟ್ಟು ಗೂಡಾಯಿತು. ನಿನ್ನ 99 ಮಂದಿ ಸಹೋದರನ ರಕ್ತ ಮಾಂಸಗಳನ್ನು ಅದಕ್ಕಾಗಿ ಕುಕ್ಕಿ ತಿನ್ನುವುದನ್ನು ನಾನು ಕಣ್ಣಾರೆ ನೋಡುವೆನು. ದುರ್ಯೋಧನ, ಕಣ್ಣಾರೆ ನೋಡುವೆನು. ದುರ್ಯೋಧನ, ಆ ನಿನ್ನ ಭಾನುಮತಿಯು ಮಂಡಕ್ಕೆದರಿ ಮುಂಡಿ ಆಗಿ ನಿನ್ನ ಮೃತದೇಹದ ಮೇಲೆ ಬಿದ್ದು ಉರುಳಾರುವವರ ಶಕ್ತಿಗೆ ಪರಮಾನಂದ ಆನಂದ. ಆನಂದ ಆನಂದ ಶಕ್ತಿಗೆ ಪರಮಾನಂದ ಕುರುಕ್ಷೇತ್ರದಿಂದ ಆನಂದ. ಕುರುಕ್ಷೇತ್ರದ ಸಂಗ್ರಾಮ ಈ ಕುರುಕುಲ ವಂಶದಲ್ಲಿ ನಾನು. ಕುರುಕ್ಷೇತ್ರದ ಸಂಗ್ರಾಮ ಈ ಕುರುಕುಲ ವಂಶದಲ್ಲಿ ನಾನು. ಪಾಂಡವರಿಗೆ ಜಯವ, ಕೌರವರಿಗೆ ಅಪಜಯವ. ಪಾಂಡವರಿಗೆ ಜಯವ, ಈ ಕೌರವರಿಗೆ ಅಪಜಯವ. ಆನಂದ ಆನಂದ ಶಕ್ತಿಗೆ ಪರಮಾನಂದ ಕುರುಕ್ಷೇತ್ರದಿಂದ ಆನಂದ. ಕೌರವ ಕೋರೆಗಳ ಒಬ್ಬಿಸುವೆ, ಕೌರವ ಕೋರಿ ಒಬ್ಬಿಸುವೆ, ರಣದಲ್ಲಿ ಅವನ್ ಬದುಕೊಡುವೆ. ಕೌರವ ಕುರಿಗಳ ರಣದಲ್ಲಿ ಬದುಕೊಡುವೆ. ಆನಂದ ದರ್ಪವಲಿ ಸೋದರರೇ ಆನಂದವನ್ ಕೊಂದುವನು.
ನೀಡುವ ಸೋದರರೇ ಆನಂದ ಪಂದ್ಯವನ್ನು ಆನಂದ ಆನಂದ ಕುಲಿಗೆ ಆನಂದ ಮಾಯಾಮಯವೀ ಜೀವನ ಯೋಚಿಸಿ ಮಾಯಾಮಯವೀ ಜೀವನ ಯೋಚಿಸಿ ಸೋಯಜಾಕ್ಷಣೆ ಉಭಯವತೋ ಮಾಯಾ ಪಾಶವ ಜಯಿಸುವ ನೀಗಲೇ ಮಾಯಾ ಪಾಶವ ಜಯಿಸುವ ನೀಗಲೇ ಜೀಯುವೆ ಆರಣವ ನ್ಯಾಯದ ಮಾರ್ಗಕ್ಕೆ ನೀಯುವೆ ಆರಣವ ನ್ಯಾಯದ ಸೋಯಜಾಕ್ಷಣೆ ಶ್ರೀಕೃಷ್ಣ ಪರಮಾತ್ಮನು ಈ ದಿನವೇ ಹಸ್ತಿನಾವತಿಗೆ ಬಂದಿರುವನಂತಲೂ ನಾಳೆ ದಿನ ಸಂಧಿಗೋಸ್ಕರ ದುರ್ಯೋಧನನು ಆಸ್ಥಾನಕ್ಕೆ ಬರುವನಂತಲೂ ನಗರದಲ್ಲಿ ವಾರ್ತೆಯು ಹರಡಿರುವುದು. ನಾಳೆ ದಿನ ಸಭೆಗೆ ಹೋಗಿ ವಿಚಾರವನ್ನು ತಿಳಿದು ಮುಂದಿನ ಆಲೋಚನೆಯನ್ನು ಮಾಡುವೆನು. ಸಂಧಿಯು ನಡೆದರೆ ಉಭಯತ್ರರಿಗೆ ಕ್ಷೇಮವೇ ಸರಿ, ಸಂಧಿಯು ಮುರಿದು ಬಿದ್ದರೆ ಯುದ್ಧವೇ ಸಿದ್ಧವಾಗಲಿ. ಕಾಯುವರೆನ್ನ ಕಾಣುನು ಜಗಲಿ ಕಾಯುವರೆನ್ನ ಕಾಣುನು ಜಗಲಿ ಮಾಯಾ ಮೋಹದ ಸುಳಿಯಲಿ ಮಾಯಾ ಮೋಹದ ಸುಳಿಯಲಿ ಸೋಯಜಾಕ್ಷಣೆ ಗಂಡು ಬೇರುಂಡ ಚಲಲಂಕಮಲ್ಲ ಗದಾಯುಧ ನಿಪುಣ ಕುರುಕುಲ ರತ್ನದೀಪ ಕೌರವ ಕುಲತಿಲಕ ಭರತ ಖಂಡದ ಏಕಚಕ್ರಾಧಿಪತಿ ಹಸ್ತಿನಾವತಿಯ ಸಾಮ್ರಾಟ ಸಾರ್ವಭೌಮ ಶ್ರೀ ಶ್ರೀ ದುರ್ಯೋಧನ ಮಹಾರಾಜ ವಿಜಯತೆ. ಸಮರಯನಗೆ
ಆದ್ಯ ಗುರು ದ್ರೋಣಾಚಾರ್ಯರೇ, ಸಭಾಸದರೇ, ಒಂದು ವಿಚಿತ್ರವಾದ ವರ್ತಮಾನವನ್ನು ಕೇಳಿದಿರಾ? ರಾಜಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಓ ಕೃಷ್ಣನನ್ನೇ ನಂಬಿಕೊಂಡಿರುವ ಆ ಪಾಂಡವರು ಅರ್ಧ ರಾಜವನ್ನು ಕೇಳಿದರಂತೆ. ಜೋಜಿನಲ್ಲಿ ಗೆದ್ದ ರಾಜವನ್ನು ಕೃಷ್ಣನು ಕೇಳುವ ಅಧಿಕಾರ ಉಂಟೇ ತಾತ? ಇದಕ್ಕಿಂತಲೂ ಭಿಕ್ಷೆ ಬೇಡಿದರಾಗದೆ. ದುರ್ಯೋಧನ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೇ ಸಿದ್ಧ. ದುರ್ಯೋಧನ, ತಾತ ಏನು ಹೇಳುತ್ತಿರುವೆ? ಯುದ್ಧವೇ ಯುದ್ಧ. ನನ್ನ ಬಳಿ 11 ಅಕ್ಷಣಿ ಸೈನ್ಯದ ಬಲವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಆ ಪಾಂಡವರು ಮದಿಸಿದ ಆನೆಯೇ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಚ್ಚಿ ಗುಜ್ಜೋ. ಹೋದರ ಪಾಂಡವರು ರಣಯಜ್ಞವನ್ನು ಪ್ರಾರಂಭಿಸಲು ಕರ್ಮೋಪದೇಶಕರಾರು. ಅಗ್ರಜ, ಇದೇನು ಅಗ್ರಜ ಹೀಗೆ ಹೇಳುವೆ? 3 ಲೋಕದ ಗಂಡಿನ ರುಂಡವನ್ನು ಚೆಂಡಾಡಬಲ್ಲ ನಮ್ಮ ಹಂಗರಾದ ವೀರ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣು ಮುಂದೆ ಬೆಳೆದ ನಮಗೇಕೆ ಅದರ ಚಿಂತೆ? ಚಕ್ರವರ್ತಿಗೆ ಜಯವಾಗಲಿ. ಪುರುಷೋತ್ತಮೋದಯ ಮಾಡಿಸುತ್ತಿರುವರು. ಯಾರು ಪುರುಷೋತ್ತಮ? ಯಾವ ಪುರುಷೋತ್ತಮ? ಅವನ್ಯಾರಿಗೆ ಪುರುಷೋತ್ತಮ? ರಾಜಾದಿರಾಜನು ಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಆ ಗೋಪಾಲನು ಪುರುಷೋತ್ತಮನೇ. ಪಾಂಡವರ ಮಿತ್ರನಾದ ಆ ಮೋಸಗಾರ ನೇರವಾಗಿ ನನ್ನ ಅರಮನೆಗೆ ಬಾರದೆ ತನ್ನ ಹುಟ್ಟು ಗುಣ ಅನುಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಹೋದನಂತೆ. ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೇಳುವಂತೆ ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರು ಮಾತನಾಡುತ್ತಿರುವುದು? ದಾಸಿ ಪುತ್ರ ವಿದುರ, ಏನು ಹೇಳಿದೆ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು. ಅದನ್ನು ಚಕ್ರವರ್ತಿಯಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರು? ರೋಗಿಗೆ ಅಪತ್ಯವನ್ನು ರುಚಿಸಿದಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ದುರ್ಯೋಧನ, ನಿನ್ನ ಮರಣಕಾಲ ಈ ರೀತಿ ಸಮೀಪಿಸುತ್ತಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪಗೊಳ್ಳುತ್ತಿರುವುದು. ಸಕಲ ವೀರರಿಂದ ಪರಿವೃತನಾದ ಈ ಚಕ್ರವರ್ತಿಯು ಓರ್ವ ದಾಸಿ ಪುತ್ರನ ನೀತಿ ವಚನ ಅನಾವಶ್ಯಕ. ಸಹೋದರ ದುಶ್ಯಾಸನ, ಈ ವಿದುರನು ಹಿರಿಯನು ಪೂಜ್ಯನು ಎಂದು ಸಹನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಗೌರವವನ್ನು ಅರಿಯದೆ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವ ಈ ವಿದುರನನ್ನು ಕೂಡಲೇ ಸಭೆಯಿಂದ ಆಚೆಗೆ ತೂರಿಬಿಡು.
ಕೂಡಲೇ ಸಭೆಯನ್ನು ಬಿಟ್ಟು ತೊಲಗು, ಇಲ್ಲವಾದರೆ ಅನರ್ಥವಾದೀತು. ಎಚ್ಚರ! ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಛೀ! ನೀನು ಎಷ್ಟು ಯೋಗ್ಯನಾದರೂ ನನಗೆ ತಿಳಿಯದ ನ್ಯಾಯ ನೀತಿಯು ಹೇಳಿಯೇ ತೀರಬೇಕು. ಪಾಪಿ ಜಗದೊಡೆಯರಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜನಿಗಾಡುತ್ತಿರುವ ನಿನ್ನ ನ್ಯಾಯಿಗೆಯು ಸೇದಿ ಹೋಗಬಾರದೆ. ದುರ್ಯೋಧನ, ಕೇಳು. ಹಿಂದೆ ದ್ರೌಪದಿ ವಸ್ತ್ರಾಭರಣ ಕಾಲದಲ್ಲಿ ನಿನ್ನ ತೊಡೆಯನ್ನು ಪ್ರಹರಿಸಿಕೊಳ್ಳುವಾಗ ದ್ರೌಪದಿ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ಮಾಡಿದ್ದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿಕೊಳ್ಳುವಾಗ ಅದನ್ನು ತಡೆಯಲು ಇಟ್ಟಿದ್ದ ಈ ಧನಸ್ಸನ್ನು ಈಗಲೇ ಮುರಿದು ಬಿಸಾಡುವೆನು. ಇದರಂತೆ ಏ ಉಪ್ಪಪ್ಪ, ಪ್ರಮಾದವಾಯಿತು ದುರ್ಯೋಧನ. ಪೂಜ್ಯರಾದ ವಿದುರನನ್ನು ಅಪಾಶಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೇ ಅಲ್ಲ. ಈ ವಿದುರನು ಧನುರ್ಧಾರಿಯಾಗಿ ರಣರಂಗದಲ್ಲಿ ಯುದ್ಧಕ್ಕೆ ನಿಂತಿದ್ದರೆ ಈ 3 ಲೋಕದಲ್ಲಿ ಈತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ. ಅಣ್ಣ, ಈ ವಿದುರನ ಗೊಡ್ಡೆ ಬೆದರಿಕೆಗೆ ಸಹಾಯ ತೆರವೆಯ. ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧವನ್ನು ಮಾಡಿರ. ಆತನ ಬಿಲ್ಲಿನಿಂದ ನಮಗಾಗುವ ಕಾರ್ಯವಾದರೂ ತಾನೇ ಏನು? ಈಗ ಸಭಿಕರೆಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದೇ ಆದರೆ ಅಂತವರು ಕೂಡಲೇ ಸಭೆಯನ್ನು ಬಿಟ್ಟು ಹೊರಹೋಗತಕ್ಕದ್ದು. ಎಚ್ಚರ ಸೋದರ ಅಗ್ರಜ. ದುಶ್ಯಾಸನ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸುವೆಂದು ಹೇಳಿದ್ದೇನಲ್ಲವೇ? ಸಿದ್ಧವಾಗಿರುವುದು ಅಗ್ರಜ. ಎಲ್ಲಿ ಅದನ್ನು ಕೊಡು. ಆ ಕೃಷ್ಣನು ಬಂದಾಗ ನಾನು ಅದನ್ನೇನು ತೆಗೆದುಕೋ ಅಗ್ರಜ. ದುರ್ಯೋಧನನು ಎಷ್ಟು ದುರಾಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ಈತನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗೆ ಬಂದು ನಮಸ್ಕರಿಸುವಂತೆ ಮಾಡುವೆನು. ಎಲ್ಲ ಯೋಗಮಾಯೆ, ಜಾಗೃತಳಾಗು. ಚಕ್ರವರ್ತಿ, ಭರತಕುಲ ಚಕ್ರವರ್ತಿಯಾದ ನೀನು ದೂತರಾಗಿ ಬಂದಿರುವ ನನ್ನ ಪಾದಗಳಿಗೆ ಬಿದ್ದು ನಮಸ್ಕರಿಸುವುದು ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವುದೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದೆ ಎಂದು ಹೆಮ್ಮೆಗೊಳ್ಳಬೇಡ. ಆ ಒಂದು ವೇಳೆ ನಮಸ್ಕರಿಸಿದರು ಈ ಭೂಮಾತೆಗೆಂದು ತಿಳಿ, ನಿನಗಲ್ಲ. ಬಂದಿದ್ದಾಯಿತು, ಪೀಠವು ಸಿದ್ಧವಾಗಿರಬಹುದು. ನಮ್ಮ ಸಿಯೋಧನನು ಯಾರಿಗೂ ತಲೆಬಾಗದವನು. ಸಿಂಹಾಸನದಿಂದ ಇಳಿದು ಬಂದನು, ಊರ್ಲಿ ಬಂದನು. ಕೃಷ್ಣ, ನಿನ್ನ ಮಾಯಾತಂತ್ರವು ನಮ್ಮ ಸಿಯೋಧನ ಮುಂದೆ ಧೂಳಿಪಟ. ಕೃಷ್ಣ, ನಾಂಟೆವೆಂದರೆ ನಿನಗೆ ಬಲು ಮಮತೆ ಅಲ್ಲವೇ? ಇರಬಹುದು. ಇರಬಹುದೇನೋ, ಇದ್ದೇ ಇದೆ.
ಗೋಪಿಕ ಶ್ರೀಯರ ನಾಟ್ಯವನ್ನು ನೋಡಿ ನೋಡಿ ಬೇಸತ್ತಿರುವ ನಿನಗೆ ಈ ದಿನ ನನ್ನ ರಾಜನರ್ತನವನ್ನು ನೋಡಿ ಆನಂದಿಸು. ಯಾರಲ್ಲಿ ಏನಪ್ಪಣೆ? ರಾಜನರ್ತನವು ಪ್ರಾರಂಭವಾಗಲಿ.
ಜಗವನೆಲ್ಲ ಮರಳುಗೊಳಿಪಾ ಹಾರಿ ಮುರಾರಿ ನಾರ್ತಕೇರೆ ಕೃಷ್ಣ ಹೋಂ ನಾರ್ತಕೇರೆ ಸಾಕು ಮಾಡಿ ಏನಂದು ಆಡಿದಿರಿ? ಮತ್ತೊಮ್ಮೆ ಹಾಡಿ ಮತ್ತೊಮ್ಮೆ ಆಡಿ. ಬಲಾನರ್ತಕೇರೆ ಬಲ 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 ತತ್ತರಿಗಡ ದಿತ್ತರಿಗಡ ತೋಂ ತರಿಗಡ ನಂ ತರಿಗಡ ತರಿಗಡ ದಿತ್ತರಿಗಡ ತೋಂ ತರಿಗಡ ನಂ ತರಿಗಡ ತತ್ತರಿಗಡ ದಿತ್ತರಿಗಡ ತೋಂ ತರಿಗಡ ನಂ ತರಿಗಡ ತತ್ತರಿಗಡ ದಿತ್ತರಿಗಡ ತೋಂ ತರಿಗಡ ನಂ ತರಿಗಡ ತತ್ತರಿಗಡ ದಿತ್ತರಿಗಡ ತೋಂ ತರಿಗಡ ನಂ ನಂ ತರಿಗಡ ತತ್ತರಿಗಡ ದಿತ್ತರಿಗಡ ತೋಂ ತರಿಗಡ ನಂ ನಂ ತರಿಗಡ ನಮ್ಮ ಜಮ್ ಜಮ್ ನಮ್ಮ ಜಮ್ ಜಮ್ ನಮ್ಮ ಜಮ್ ಜಮ್ ತಗತಿಮ್ಮಿ ತಗಜಣ್ಣು ತಗತಿಮ್ಮಿ ತಗಜಣ್ಣು ತಗತಿಮ್ಮಿ ತಗಜಣ್ಣು ತಾಮ್ 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 ತಗತಿಮ್ಮಿ 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 ತಾಮ್ 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 ತಗಜಣ್ಣು 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 ತಾಮ್ 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 ತಗತಿಮ್ಮಿ 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 ತಾಮ್ 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 ತಗಜಣ್ಣು 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 ತಾಮ್ 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 ತಗಜಣ್ಣು ತಗಜಣ್ಣು ತಗತಿಮ್ಮಿ 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 ತಾಮ್ ತಾಮ್ ತಾಮ್
Tom 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 tom. Tadikita to 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 tom tom. Tadikita to tom. Tadikita to tom tom. Tadikita to tom. Tadikita to tom. Tadikita to tom. Tadikita to tadikita to tadikita to. Tadikita to tom tom tom. Tadikita to tom tom tom. Tadikita to tom tom tom. Tadikita to tom tom. Tadikita to tom tom. Tadikita to tom tom. Tadikita to tom. Tadikita to tom. Tadikita to tom. Tadikita to tadikita to tadikita to. Tadikita to tom tom tom. Tadikita to tom tom tom. Tadikita to tom tom tom. Tadikita to tom tom. Tadikita to tom tom. Tadikita to tom tom. Tadikita to tom. Tadikita to tom. Tadikita to tom. Tadikita to tadikita to tadikita to. Tadikita to tom. Tadikita to. 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 Tadikita tom. Tadikita to. Tadikita to. Tadikita 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 tom tom. Tadikita 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 tom tom. Tadikita tom tom. Tadikita tom tom. Tadikita tom tom. ಭೀಮನಿಗಿವನು ಕಡುವೈರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಾಪುರದೊಡೆಯ ಗದಧಾರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಾಪುರದೊಡೆಯ ಗದಧಾರಿ ಇವನಿಗೆ ಸರಿಸಾಟಿ ಯಾರಿಯರಿಲ್ಲೇ ಇವನಿಗೆ ಸರಿಸಾಟಿ ಯಾರಿಯರಿಲ್ಲೇ ಇವನಿಗೆ ಸರಿಸಾಟಿ ಯಾರಿಯರಿಲ್ಲಿ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಣದಲ್ಲಿ ಗುಣದಲ್ಲಿ ಧೈರ್ಯದಲ್ಲಿ ಕರುಣಾಳು ಗುರು ನಾಗೇಶ್ವರ ಗುರುವಂಶ ಕುಲ ತಿಲಕ ಮನುಬೇತರಾಗಿ ಕರುಣಾಳು ಗುರು ಭೂಪರಾಗೇಶ್ವರ ರಾಜೇಶ್ವರ ರಾಜೇಶ್ವರ ಸಭೆಗೆ ತಿಳಿಸಬೇಕು. ಪರಮ ಪೂಜ್ಯರಾದ ಆಚಾರ್ಯರೇ, ಗುರುವೃದ್ಧರೇ, ಕೌರವರ ಪಕ್ಷಿಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದೇ ನನ್ನ ಮುಖ್ಯ ಉದ್ದೇಶ. ಗುರು ಪಾಂಡವರ ಭವಿಷ್ಯ ರಾಜ್ಯ ಕಾರ್ಯಾವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದ್ದುದರಿಂದ ನಿಮ್ಮ ಮುಂದಿಡುವ ಪ್ರಶ್ನೆಯು ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪಲ್ಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಒಂದು ವೇಳೆ ನೀವು ಮಾಡದೇ ಇದ್ದಲ್ಲಿ ಮುಂದೆ ನಡೆಯುವ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗಿರುವಿರಿ. ಇನ್ನು ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವನಾಸ್ತಿತ್ವಗಳೆಂದು ತಿಳಿಯುವುದು. ಪವಿತ್ರವಾದ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರಿಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರ ರಕ್ತಧಾರಿಯಿಂದ ಮಾತೃಮೂರ್ತಿಯನ್ನು ತೋರಿಸುವಿರೋ, ಇವೆರಡರಲ್ಲಿ ಒಂದು ಪ್ರಶ್ನೆಯು ಈ ಮಂದಿರದಲ್ಲೇ ನಿರ್ಣಯಿಸಲ್ಪಡಬೇಕಾಗಿರುವುದು. ಕಪಟ ದೂತದಲ್ಲಿ ಪರಾಜಿತರಾದ ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿರುವಲ್ಲವೇ? ಆ ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿರುವ ಧೀರುವ ವೈರವವನ್ನು ಪಾಂಡವರು ಮರೆಯಲು ಸಿದ್ಧರಾಗಿರುವರು. ಈಶಭೋಜನ, ಲಾಕ್ಷಾವಧಾನ, ಕಪಟದೂತ ಇವೆಲ್ಲಕ್ಕಿಂತ ಮಿಗಿಲಾಗಿ
ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ. ಇಂತಹ ಮಹಾಪಾಪಗಳನ್ನು ಮಂದಿಸಿ ನಿಮ್ಮಲ್ಲಿ ಸಂಧಿಯನ್ನು ಯೋಚಿಸುತ್ತಿರುವಾಗ ಇಂಥ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿರಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಧರಿಸಲ್ಪಡಬೇಕಾದದ್ದೇ ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದ್ದು. ದುಸರಾಟ ಪ್ರಿಯ ಪುತ್ರರೇ, ದ್ರೋಣಾದಿ ಸಮ್ಮುಖರೇ, ನೀವೆಲ್ಲರೂ ಕೇಳಿದಿರಲ್ಲವೇ ಅದರಂತೆ ನಿಮ್ಮ ನಿಮ್ಮ ವಿರೋಧ ಬೇಕೆ? ಭಾರತ ಸಾಮ್ರಾಜ್ಯ, ಭಾರತ ಸಾಮ್ರಾಜ್ಯ, ಭಾರತ ಸಾಮ್ರಾಜ್ಯ, ಭಾರತ ಸಾಮ್ರಾಜ್ಯ, ಕರುಣೆಯ ಮಾನವ ಬಿಡದೇನೋ ಬಿಡದೇನೋ. ಭಾರತ ಸಾಮ್ರಾಜ್ಯ, ಭಾರತ ಸಾಮ್ರಾಜ್ಯ, ಕರುಣೆಯ ದೊರಕೆ ಮಾನವ ಬಿಡನೇನೋ ಬಿಡನೇನೋ ಬಿಡನೇನೋ. ಕುರುಕುಲ ವೀರ ಕಳೆದೋ ಶೌರ್ಯ, ಕುರುಕುಲ ವೀರ ಕಳೆದೋ ಶೌರ್ಯ, ನಾಚಿಕೆಯೊಡನೆ ತೋರೋ ಗದಾಯ, ನಾಚಿಕೆಯೊಡನೆ ತೋರೋ ಗದಾಯ. ಭಾರತ ಸಾಮ್ರಾಜ್ಯ, ಭಾರತ ಸಾಮ್ರಾಜ್ಯ, ಕರುಣೆಯ ದೊರಕೆ ಮಾನವ ಬಿಡನೇನೋ ಬಿಡನೇನೋ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ದುಸರಾಟ ಪ್ರಿಯ ಪುತ್ರರೇ, ದ್ರೋಣಾದಿ ಸಮ್ಮುಖರೇ, ಸದಾಶಯರೇ, ನೀವೆಲ್ಲರೂ ಅದರಂತೆ ಕೇಳಿದಿರಲ್ಲವೇ ನಿಮ್ಮ ನಿಮ್ಮ ವಿರೋಧ ಬೇಕೆ? ಪಾಂಡವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಟ್ಟು ಸಕಲ ಐಶ್ವರ್ಯ ಸಂತೋಷದಿಂದ ಬಾಳೋ ದುರ್ಯೋಧನ, ಇಷ್ಟೇ ನನ್ನ ಅಭಿಮತ. ದುರ್ಯೋಧನ, ಇರವಲ್ಲ ನೀನಾಗೇನು ಏತಕ್ಕೆ ಅನುಜನು ಬಿಡುವಂತ ಕುರುಪ, ಏತಕ್ಕೆ ಅನುಜನು ಬಿಡುವಂತ ಕುರುಪ, ದುರುಳರ ಬೋಧೆಗೆ ಗಿರಿಗೊಡದಿರು ಜೋಗೆ, ದುರುಳರ ಬೋಧೆಗೆ ಗಿರಿಗೊಡದಿರು ಜೋಗೆ, ಇರವಲ್ಲ ನಿನಗಿರೋ ಅಸಿರ ರಾಜ, ಇರವಲ್ಲ ನಿನಗಿರೋ ಇಸಿರ ರಾಜ, ಏತಕ್ಕೆ ಅನುಜನ ಬಿಡು ಬಂತ ಕುರುಪ, ಸಾಧಿಸಿರೋ ಜನ ಇತರವಲ್ಲ ನಿನಗಿದು, ಸಾಧಿಸಿರೋ ನಿನ್ನ ನರವಲ್ಲ ನಿನಗಿದು, ಇರವಲ್ಲ ನಿನಗಿದು ಅಸಿರ ರಾಜ, ಇರವಲ್ಲ ನಿನಗಿದು ಅಸಿರ ರಾಜ, ಏತಕ್ಕೆ ಅನುಜನು ಬಿಡು ಬಂತ ಕುರುಪ, ಏತಕ್ಕೆ ಅನುಜನು ಬಿಡು ಬಂತ ಕುರುಪ. ದುರ್ಯೋಧನ, ಶಾಂತಿ ಸಂಧಾನಕ್ಕೆ ಮೊದಲನ್ನು ಅಧಗಳಿಸಬೇಡ. ಶ್ರೀಕೃಷ್ಣನ ಮಾತಿನಂತೆ ಸಲ್ಲಬೇಕಾದ ರಾಜ್ಯ ಪಾಂಡವರು ಅಂದೇರೆ ನಿನ್ನ ಚಿಕ್ಕಪ್ಪನ ಮಕ್ಕಳದವೆ. ಶ್ರೀಕೃಷ್ಣನ ಮಾತಿನಂತೆ ಸಲ್ಲಬೇಕಾದ ರಾಜ್ಯವನ್ನು ಕೊಟ್ಟು ವೈಭವದಿಂದಾಡು, ಅದೇ ನಿನ್ನ ಅಭಿಮತ.
ಚಿಕ್ಕಪ್ಪ ವಿದುರ ಮಹಾಶಯ, ಏನು ನನಗೆ ಉಪದೇಶ ಮಾಡುವವರಲ್ಲಿ ನೀವು ಒಬ್ಬರು. ನಡೆಯಲಿ ಈ ನಿಮ್ಮ ಅರಣ್ಯ ರೋದನ. ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ಏನು ಮಾಡಲಿ, ಕೆಡುವವರನ್ನು ನೋಡಿದಾಗ ವಿವೇಕವನ್ನು ಹೇಳುವುದು ನಮ್ಮಗಳ ಕರ್ತವ್ಯ. ದುರ್ಯೋಧನ, ಭೀಷ್ಮರು, ಗುರು ದ್ರೋಣಾಚಾರ್ಯರು, ಶ್ರೀಕೃಷ್ಣ ಪರಮಾತ್ಮರು ಹೇಳುವುದಕ್ಕಿಂತ ನಾನು ಹೆಚ್ಚಿಗೆ ಏನು ಹೇಳಲಾರೆ. ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ವೈಭವದಿಂದ ಅನುಭವಿಸು. ಇದೇ ನನ್ನ ಅಭಿಮತ. ದುರ್ಯೋಧನ, ದುರ್ಯೋಧನ, ಚಿಕ್ಕಪ್ಪ, ನೀನು ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಿಲ್ಲಬೇಕೇ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಂಡು ಬರುವುದು. ಆ ಪಾಂಡವರು ನಿರ್ದೋಷಿಗಳು. ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವುಗಳು ನಿಮ್ಮ ಸ್ವಭಾವಕ್ಕೆ ಸರಿಯೋದುದನ್ನೇ ಹೇಳಿದರೆ ಆಗಲ್ಲ. ಕೇಳು ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹಳ ಶ್ಲಾಘನೀಯವಾಗಿಯೇ ಹೇಳಿ ಮುಗಿಸಿದೆ. ಆದರೆ ಆ ನಿನ್ನ ಮರಳು ಮಾತಿಗೆ ಒಡಂಬಡುವ ಬುದ್ಧಿಹೀನನು ಈ ದುರ್ಯೋಧನನಲ್ಲ. ಈ ದುರ್ಯೋಧನ ನರನಾಮದಲ್ಲಿ ಹರಿಯುತ್ತಿರುವುದು ಕ್ಷತ್ರಿಯನ ರಕ್ಷಣೆ ವಿನಃ ಸ್ವಾಭಿಮಾನ ಶೂನ್ಯತೆಯಿಂದ ಕೂಡಿದ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಾಂಕಾರದ, ದುಸ್ಸವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಗೌರವೇಶ್ವರ, ವಿಚಾರ ಮಾಡು. ರಾಯಭಾರಿ, ಗೋಕುಲ ವಿಹಾರಿ, ಸಾಕು ಮಾಡು ನಿನ್ನ ಈ ವಾಕ್ಪಟತ್ವ. ಏನಂದೆ? ನಮ್ಮದು ದುರಾಗ್ರಹದ, ದುರಾಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನವೇ. ಹಾಗಲ್ಲ ಕೇಳು ಕೃಷ್ಣ, ಈ ದುರ್ಯೋಧನನ್ನ ಸದೆ ಪಡೆಯಬೇಕೆಂದನಲ್ಲವೇ ಆ ನಿನ್ನ ಬಂಡ ಭೀಮ. ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಹೋ ನಿನ್ನ ಪ್ರಿಯ ಮಿತ್ರ ಪಾರ್ಥ. ಅದು ದುರಾಂಕಾರ. ಏನು ಅರಿಯದ ಆ ಪಾಂಡವರು ನಿನ್ನಂತಹ ಕಪಟಿಯ ಸ್ನೇಹವನ್ನು ಮಾಡಿದ್ದರಲ್ಲವೇ ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದು ಭರತ ಖಂಡದಲ್ಲಿ ತಮ್ಮ ಧ್ವಜ ಪದಕ್ಕೆ ಆರಿಸಬೇಕೆಂದನಲ್ಲವೇ ಆ ನಿನ್ನ ಪಾಂಡವರು. ಅದು ದುರಾಭಿಮಾನ. ನಾವೇ ಸಮರ್ಥರು, ನಾವೇ ಶಕ್ತಿಶಾಲಿಗಳೆಂದು ಹೆಮ್ಮೆಗೊಳ್ಳುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು. ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರು ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾಗದು. ಸೋಮನ ಕಂಡ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ, ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನನಗೆ ಒಪ್ಪಿದವು. ಗುರು ಪಾಂಡವರ ಗುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುವ ಕೋಪಾಗ್ನಿಯ ಜ್ವಾಲೆಯು ಇಂಥ ಯುದ್ಧ ವೀರ ಮಾತುಗಳಿಂದ
ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಪಾಂಡವರ ಸೇನಾ ಸಮುದ್ರವನ್ನೇ ಕೋಲಕಿ ಬಿಡಬಾರದು ನಾವೆಂದುತ್ತೀನಿ. ಆ ಬಂಡ ಭೀಮನ ರುಂಡವನ್ನು ಚೆಂಡಾಡಿ ಅವನ ಬಿಸಿ ರಕ್ತ ಪಾನ ಮಾಡದೆ ಬಿಡುವುದಿಲ್ಲ. ಸಮರವೇ ಸಿದ್ಧ. ಹೋಗು ಹೋಗು, ಅವನಿಂದ ಪಾಂಡವರಿಗೆ ತಿಳಿಸು, ಸಮರವೇ ಸಿದ್ಧ. ಕೃಷ್ಣ ಜಯಿಸಬೇ ಜಗವೀಗಲೇ, ಜಯಿಸಲೇ ಸುರಕುಲೇಶ ವಿನಾಶದೊಳಗೀಗಲೇ, ಬಲ ಜಯಿಸುವೆ ಜಗವೀಗಲೇ. ಉದಲಿ ಪಾವನ ಪುರಂದರ, ಉದರ ವಿದರ ವದಿಸಲೇ. ಸುರಕುಲೇಶ ವಿನಾಶದೊಳಗೀಗಲೇ, ಬಲ ಜಯಿಸುವೆ ಜಗವೀಗಲೇ, ಬಲ ಜಯಿಸುವೆ ಜಗವೀಗಲೇ. ಗೌರವರಾಜ, ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡಬೇಡ. ಏಕೆಂದರೆ ಅವರು ಹಿಂದೆ ಮಾಡಿರುವ ಕೃತ್ಯಗಳನ್ನು ನೆನೆಸಿಕೊಂಡರೆ ಅವರನ್ನು ಕಡಿದು ಬಿಡಬೇಕು. ಕೃಷ್ಣ, ಇದು ಗೋಪಿಕಾಂಗಂಗೆರೆ ಆ ನಂದನವನವಲ್ಲ, ತಿನ್ನಲು ಬೆಣ್ಣೆ ಮುದ್ದೆಯಲ್ಲ. ಕೃಷ್ಣ, ನನಗೆ ಮಹಾದೇವನ ವರಬಲವಿರುವುದು. ಬಂದ ದಾರಿಯನ್ನು ಹಿಡಿಯುವುದು ಉಚಿತ. ಹೊರಡು. ದುರ್ಯೋಧನ ದುಶ್ಶಾಸನ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ಹಾಗೆ ತೀರದ ಹೊರತು ಈ ರಾಧೆಯನಿಗೆ ಭೃಷ್ಟನವು ರಚಿಸುವುದಿಲ್ಲ. ರಾಜೇಂದ್ರ, ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಅವರಂತೆ ಮಾತನಾಡುತ್ತಿರುವೆಯಲ್ಲ. ಅರ್ಜುನನ ಮೇಲಿನ ವೈರತ್ವವರಕ್ಕೆ ಇಡೀ ಕ್ಷತ್ರಿಯ ಸಮ್ಮುಖವನ್ನೇ ಬಲಿಕೊಡಲು ಯೋಚಿಸುತ್ತಿರುವೆಯಲ್ಲ, ಇದು ನಿನಗೆ ಧರ್ಮವೇ? ಧರ್ಮದ ಮರ್ಮವನ್ನು ಹೇಳುವನು ಕೇಳು. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪಲೇ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪಲೇ, ದೂತನಾಗಿ ದಾತರ್ಯಾರೋ ಇತವ ಮರಗಳೇ ಹೊಲಿಸಿ ಕೆಡವಿ ಮುನ್ನ ಬರ್ಕೊಡು ವೀರ ಸಮರ. ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ. ಪಾಂಡು ತನೆಯರ ಹಿತವನ್ನು ಬಯಸಿ, ಪಾಂಡು ತನೆಯರ ಹಿತವನ್ನು ಬಯಸಿ ಸಂಧಿಯ ನಾಟಕವ ಆಡಲೆಂದು ಬಂದಿರುವೆ.
ವಲ್ಲಭನೇ ಎಲ್ಲ ವಿಜಯವ ಬಲ್ಲವನೇ ಸಲ್ಲದು ನಿನಗೆ ವಲ್ಲಭನೇ ಹಠವಂತರು ನಾವು ಹಠವಂತರು ನಾವು ದುಃಖ ಹಠವಂತರು ನಾವು ಒಳಗಲು ಪಾಪನ ಶಿರವನ್ನು ಅರೆಯುವೆ ಒಳಗಲು ಪಾಪನ ಶಿರವನ್ನು ಅರೆಯುವೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಜಯವ ವಲ್ಲಭನೇ ಸಲ್ಲದು ನಿನಗೆ ವಲ್ಲಭನೇ